ಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಅಘಾಡಿ ಟಕ್ಕರ್ ಕೊಡ್ತಾ ಇದೆ. ಮಹಾಯುತಿ 77, ಅಘಾಡಿ 75 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಕೊಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಹಾವು ಏಣಿ ಆಟ ಶುರುವಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಸ್, ಮಹಾರಾಷ್ಟ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಹಾವು ಏಣಿ ಆಟ ಶುರುವಾಗಿದೆ. ಮಹಾಯುತಿಗೆ ಇಲ್ಲಿ ಅಘಾಡಿ ಟಕ್ಕರ್ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಮಹಾಯುತಿ 77 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡ್ರೆ ಮಹಾವಿಕಾಸ್ ಅಘಾಡಿ ಒಕ್ಕೂಟ 75 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಕೊಡ್ತಾ ಇದೆ ಮಹಾರಾಷ್ಟ್ರ. ಏನಾಗಬಹುದು ಹೇಳಿದ್ರೆ 70 ಹತ್ತತ್ರ ಇದ್ದಾರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೈತ್ರಿಕೂಟ. ಈ ಎಲೆಕ್ಷನ್ ಅಲ್ಲಿ ನಿಮ್ಗೆ ಪೋಲರೈಸೇಷನ್ ಮಾಡ್ತೀರಾ, ಹಿಂದುತ್ವ ನೋಡ್ತೀರಾ, ಇಲ್ಲ ಹೈಪರ್ ನ್ಯಾಷನಲಿಸಂ ತಗೊಂಡ್ಬರ್ತೀರಾ, ಮೆಸೇಜ್ ಏನಾಗುತ್ತೆ, ಪಾರ್ಟಿ ನೋಡಲ್ಲ. ಇದು ಟೋಟಲ್ ಕಂಪ್ಲೀಟ್ ಹೇಳಿದ್ನಲ್ಲ, ಕಾರ್ಯಕರ್ತರು ಮೈಕ್ರೋ ಮ್ಯಾನೇಜ್ಮೆಂಟ್ ಯಾವ ಥರ ತೊಗೊಂಡೋಗ್ತಾರೋ ಅದ್ರ ಮೇಲೆ ಹೋಗುತ್ತೆ. ಬಿಟ್ಟರೆ ಆಮೇಲೆ ಈ ಹಾವು ಏಣಿ ಆಟ ನನಗೇನು ಅನಿಸುತ್ತೆ ಅಂದರೆ, ನಾನು ಹರಿಯಾಣದ ಒಬ್ಬರು MLA, ಕಾಂಗ್ರೆಸ್ MLA ಹೇಳಿದ್ದು ನನಗೆ ಜ್ಞಾಪಕ ಬರುತ್ತೆ. ಅವ್ರು 9 ಗಂಟೆಗೆ ಲೀಡ್ ಇರೋದು ನೋಡ್ಬಿಟ್ಟು EVMನ ಹೊಗಳ್ತಾ ಇದ್ರು, ಸಾಯಂಕಾಲ 4 ಗಂಟೆ ಬರೋ ಅಷ್ಟರಲ್ಲಿ EVMನ ಬೈತಾ ಇದ್ರು. ಸೊ ಈ ಥರ ಇದೇನಾಗ್ಬಿಟ್ಟಿದೆ ಅಂದರೆ, ಒಂದು ಕ್ಲಾರಿಟಿ ಯಾರಿಗೂ ಇಲ್ಲ. ಮಾರ್ನಿಂಗಲ್ಲಿ ಲೀಡ್ ನೋಡ್ಬಿಟ್ಟು EVMನ ಹೊಗಳ್ತಾರೆ. ಯಾಕಂದ್ರೆ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ EVMನ ನೀವು ಅಷ್ಟು ಈಸಿಯಾಗಿ ಟ್ಯಾಂಪರ್ ಮಾಡೋದು ಅಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಅಲ್ಲ, ಒಂದ್ ನಿಮಿಷ, EVM ಬಗ್ಗೆ ಮಾತಾಡುವಂತ ಒಂದು ಪರಿಸ್ಥಿತಿ ಇಲ್ಲ. ನಾನು ಒಬ್ಬ ಸಾಫ್ಟ್ವೇರ್ ಆರ್ಕಿಟೆಕ್ಟ್, ನಾನು EVM ಅಲ್ಲ ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ಗೆ ಡೆವಲಪ್ ಮಾಡಿದ್ದೇನೆ, ಅದು ಬೇರೆ ವಿಚಾರ. ಅದನ್ನ ಟ್ಯಾಂಪರ್